ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಟೈಲರಿಂಗ್ ಮೋಟಿವೇಶ್ನಲ್ ಫ್ರೆಂಡ್ಸ್. ನನಗೆ ಕೆಲಸ ತುಂಬ ಇದೆ, ಮಿಷನ್ ಹತ್ರ ಹೋಗೋಕ್ಕೆ ತುಂಬ ಬೇಜಾರು ಅಂತ ಹೇಳೋರಿಗೆಲ್ಲ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ ಫ್ರೆಂಡ್. ನೀವು ಕೂಡ ನಾನು ಏನೇನು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ನೋ ಅದನ್ನು ನೀವು ಕೂಡ ಮಾಡಿರಿ. ಯಾವುದೇ ಕೆಲಸ ಆಗಲಿ ಬೆಟ್ಟದಷ್ಟು ಕೆಲಸ ಇದೆ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್. ನೀವು ಬೆಟ್ಟದಷ್ಟು ಕೆಲಸನೂ ಕೂಡ ಕಡಿಮೆ ಮಾಡ್ಕೋಬೋದು. ಯಾವುದೇ ಕೆಲಸ ಆಗಲಿ ನಾವು ಜಾಸ್ತಿ ಒಂದೇ ಸಲ ನೋಡಿದಾಗ ಅಯ್ಯೋ ಹೆಂಗಪ್ಪ ಮಾಡೋದು ಈ ಕೆಲಸ, ಇಷ್ಟು ಬಟ್ಟೆಗಳಿದ್ದಾವೆ, ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಅಂದ್ಕೋಬೇಡಿ. ಭಾರ ಅನಿಸುತ್ತೆ. ಆ ರೀತಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಭಾರ ಅನಿಸುತ್ತೆ. ನೀವು ನಿಮ್ಮ ಹತ್ರ ಎಷ್ಟು ಬ್ಲೌಸ್ ಇದೆ, ಸ್ಟಿಚಿಂಗ್ ಮಾಡೋದು ಎಷ್ಟಿದೆ ಅದನ್ನು 4 ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೇಳೋ 4 ಟಿಪ್ಸ್ಗಳನ್ನು ಟ್ರೈ ಮಾಡಿ ನೋಡಿ. ನಾನು ಕೂಡ ಇದೇ ರೀತಿ ಮಾಡಿದ್ದು, ನಿಮಗೂ ಹೇಳಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಫಸ್ಟು ನಿಮ್ಮ ಹತ್ರ ಎಷ್ಟು ಬ್ಲೌಸ್ಗಳಿದೆ ಅಂತ ಒಂದು ಲಿಸ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಹತ್ರ ಇರೋ ಟೋಟಲ್ ಬ್ಲೌಸ್ಗಳನ್ನು ತೆಗ್ದಾಕಿ. ಒಂದಿನ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಅಷ್ಟು ಟೋಟಲ್ ಬ್ಲೌಸ್ ಎಷ್ಟಿದೆ ಅಂತ ತೆಗ್ದಿಟ್ಕೊಳ್ಳಿ. ತೆಗ್ದಿಟ್ಟು ನೋಟ್ನಲ್ಲಿ ಬರ್ಕೊಳ್ಳಿ. ನೋಟ್ನಲ್ಲಿ ಯಾವುದು ಫಸ್ಟು ಅರ್ಜೆಂಟ್ ಇದೆ, ಯಾವುದು ಯಾವಾಗ ನೀವು ಎಷ್ಟು ದಿನ ಬಿಟ್ಟಾದರೂ ಕೊಡಿ ಅಂತ ಕೆಲವೊಂದು ಬ್ಲೌಸ್ ಹೇಳಿರುತ್ತೆ, ಅದನ್ನು ಸಪ್ರೇಟಾಗಿ ಬರೀರಿ. ಮತ್ತು ಅರ್ಜೆಂಟ್ ಬ್ಲೌಸ್ಗಳನ್ನ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಇದಿಷ್ಟು ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಇದಾದಮೇಲೆ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಎರಡನೇ ಟಿಪ್ಸ್ ಏನಂದರೆ, ನೀವು ಕಟ್ಟಿಂಗ್ ಸ್ಟಿಚಿಂಗ್ ಒಂದೇ ಟೈಮ್ನಲ್ಲಿ ಮಾಡ್ಕೋಬೇಡಿ ಫ್ರೆಂಡ್ಸ್. ಆವಾಗ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೋದ್ರೆ ಇಂಟ್ರೆಸ್ಟೇ ಇರೋದಿಲ್ಲ. ಅದಕ್ಕೆ ಏನು ಮಾಡಿ ಅಂದರೆ, ನೈಟ್ ಟೈಮು ಅಥವಾ ಈವ್ನಿಂಗ್ ಟೈಮಲ್ಲಿ ಕಟ್ಟಿಂಗ್ ಮಾಡಿದ್ರೆ ಮಾರ್ನಿಂಗ್ ಟೈಮಲ್ಲಿ ಸ್ಟಿಚಿಂಗ್ ಮಾಡಿ. ಮತ್ತು ಎಲ್ಲ ಪೀಸನ್ನು ಒಂದೇ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಹಿಂದಿನ ವೀಡಿಯೋಸ್ಗಳಲ್ಲೂ ಹೇಳಿರ್ತೀನಿ, ಎಲ್ಲ ಪೀಸನ್ನು ಒಂದೇ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈವ್ನಿಂಗ್ ಟೈಮಲ್ಲಿ ಸ್ಟಿಚಿಂಗ್ ಮಾಡೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈವ್ನಿಂಗ್ ಟೈಮಲ್ಲಿ ಸ್ಟಿಚಿಂಗ್ ಮಾಡಿ. ಅಥವಾ ನೀವು ಮಾರ್ನಿಂಗ್ ಟೈಮಲ್ಲಿ ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಆ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮ್ಮನ್ನು ನೀವು ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ಟೆನ್ಷನ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ನೀವು ಯಾವುದೋ ಒಂದು ಬ್ಲೌಸು ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡ್ತೀರ ಅಂದರೆ, ಸ್ವಲ್ಪ ಹೊಲಿಗೆ ಬಿಚ್ಚುತ್ತೀರಾ ಅಥವಾ ಏನೋ ತಪ್ಪಾಯಿತು ಅಂತ ನೀವು ಒಂಥರ ಅಪ್ಸೆಟ್ ಆಗಿಬಿಡ್ತೀರ. ಆ ರೀತಿ ಆಗಬಾರ್ದು. ಏನೋ ಒಂದು ತಪ್ಪಾದರೂ ಫಟಾಫಟ ಬಿಚ್ಚಬೇಕು ಮತ್ತು ಹೊಲಿತಾ ಇರಬೇಕು. ನಾನು ಎಷ್ಟೋ ರೀತಿ ಈ ಥರ ಒಂದು ತಪ್ಪಾಯ್ತು ಅಂತ ಹೋಗಿ ಕೂತಿದ್ದೀನಿ, ಮತ್ತು ಅವತ್ತು ದಿನ ಎಲ್ಲ ಫುಲ್ಲು ಯಾವ ಕೆಲಸನೂ ಆಗೋಲ್ಲ. ಆದ್ದರಿಂದ ನೀವು ಆದಷ್ಟು ಯಾವ ಬ್ಲೌಸ್ ಟಫ್ ಇದೆ ಅದನ್ನು ಫಸ್ಟು ಮುಗಿಸ್ಕೊಳ್ಳಿ. ಆವಾಗ ಈಸಿ ಇರೋ ಬ್ಲೌಸು ತಾನಾಗಿ ನೀವೇ ಹೊಲಿತೀರ. ಆವಾಗ ಯಾವುದೇ ರೀತಿ ಬೇಜಾರು ಆಗೋದಿಲ್ಲ ಫ್ರೆಂಡ್ಸ್. ನೀವು ಫಸ್ಟು ಸ್ಟಾರ್ಟಿಂಗು ಲೈನಿಂಗು ಮತ್ತು ಪ್ಲೇನ್ ಬ್ಲೌಸ್ ಇದ್ದರೂ ಕೂಡ ಫಸ್ಟು ನೀವು ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡಿ. ಪ್ಲೇನ್ ಬ್ಲೌಸ್ ಬಂದು ಆಮೇಲೆ ಸ್ಟಿಚ್ ಮಾಡಿ. ಆವಾಗ ನೀವು ಎಷ್ಟು ಈಸಿಯಾಗಿ ಹೊಲಿತೀರ. ಯಾವಾಗಲೂ ಫಸ್ಟು ನಾವು ಟಫ್ ಇರೋದನ್ನು ತೊಗೊಂಡ್ರೆ ಆಮೇಲೆ ಈಸಿ ಇರೋ ಕೆಲಸನ ತುಂಬ ಈಸಿಯಾಗಿ ಮುಗಿಸ್ಬಿಡ್ಬೋದು. ನಾನು ಇದೇ ರೀತಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳು ನಿಮಗೂ ತಿಳಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಇಲ್ಲಿವರೆಗೂ ಎಷ್ಟು ಜನ ನೋಡ್ತಿದ್ದೀರ ಅಂತ ಗೊತ್ತಿಲ್ಲ. ಇನ್ನೊಂದೇನೆಂದರೆ, ಯಾರು ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ದಿನ ವಿಡಿಯೋ ಹಾಕಿರಲಿಲ್ಲ, ತುಂಬ ವ್ಯೂಸ್ ಎಲ್ಲ ಕಡಿಮೆ ಆಗ್ತಿದೆ. ಇನ್ನೂ ಇದೇ ರೀತಿ ಟಿಪ್ಸ್ಗಳು ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಖಂಡಿತ ಎಲ್ಲರಿಂದಲೂ ಸಾಧ್ಯ ಫ್ರೆಂಡ್ಸ್. ನನಗೆ ಸ್ವಲ್ಪ ಸ್ಟಿಚಿಂಗ್ ಬರ್ತಿದ್ದೆ, ಸರಿಯಾಗಿ ಹೊಲಿಯೋಕ್ಕೆ ಬರೋಲ್ಲ ಅಂತ ಯಾರೂ ಸುಮ್ಮನೆ ಕೂತ್ಕೋಬೇಡಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಮಿಂದಲೂ ಆಗುತ್ತೆ. ಅಲ್ಪ ಸ್ವಲ್ಪ ಗೊತ್ತಿದ್ರೂ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬರೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ಯಾವುದೂ ಆಗೋದಿಲ್ಲ. ಟ್ರೈ ಮಾಡಿ ನೋಡಿದ್ರೆ ಖಂಡಿತ ಸಕ್ಸಸ್ ಕಾಣ್ತೀರ. ಎಷ್ಟೋ ಜನ ಗೊತ್ತಿದ್ರೂ ಕೂಡ ನಮಗೆ ಸ್ಟಿಚಿಂಗ್ ಬರೋದಿಲ್ಲ ಅಂತ ಕೂತ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ.
ಎಲ್ಲರೂ ಅಷ್ಟೇ ಫ್ರೆಂಡ್ಸ್, ಟ್ರೈ ಮಾಡಿದ್ರೇ ಯಾವುದ್ರಲ್ಲೂ ಮುಂದೆ ಬರೋಕ್ಕಾಗೋದು. ನಾನು ಇನ್ನೂ ಇದೇ ರೀತಿ ಮೋಟಿವೇಶ್ನಲ್ ವೀಡಿಯೋಸ್ಗಳನ್ನು ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್, ಹೋಗಿ ಚೆಕ್ ಮಾಡಿ ನೋಡಿ ಮೋಟಿವೇಶ್ನಲ್ ವೀಡಿಯೋ ಅಂತ ಪ್ಲೇಲಿಸ್ಟಲ್ಲಿ. ಮತ್ತು ಎಲ್ಲರೂ ಟ್ರೈ ಮಾಡ್ತೀರಿ, ಖಂಡಿತ ಒಂದಲ್ಲ ಒಂದಿನ ಸಕ್ಸಸ್ ಕಾಣ್ತೀರ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳು ಬೇಕಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡ್ತಿದ್ದೀರೋ ತುಂಬ ಥ್ಯಾಂಕ್ಸ್. ಮತ್ತು ನಿಮಗೆ ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ಮತ್ತು ಲಂಗ ಬ್ಲೌಸು ಎಲ್ಲ ವೀಡಿಯೋಸ್ಗಳನ್ನು ಹಾಕಿರ್ತೀನಿ. ಮತ್ತು ನಿಮ್ಗೆ ಇದೇ ರೀತಿ ಏನಾದ್ರು ಪ್ರಾಬ್ಲಮ್ಸು, ಡೌಟು ಏನೇ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಹೇಳ್ತೀನಿ. ಮತ್ತು ವಾರಕ್ಕೊಮ್ಮೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೂ ಕೂಡ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನನಗೆ ವೀಡಿಯೋ ಹಾಕೋಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್.